ಡಿಸಿಸಿ ಬ್ಯಾಂಕ್ನಲ್ಲಿ ಅವ್ಯವಹಾರದ ಆರೋಪ ತೋರಿದಿದ್ರೆ ಕ್ರಮ ಕೈಗೊಳ್ಳುವುದಾಗಿ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದರು. ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸುದ್ದಿಗಾರರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾತನಾಡಿದ ಅವರು, ಒಂದು ಅವ್ಯವಹಾರ ತೋರಿಸಿದ್ರೆ ಅವರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಯಾರೋ ಮಾತನಾಡೋದಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ. ಸಿಬ್ಬಂದಿ ನೇಮಕಾತಿಗೆ ಇನ್ನೂ ಸಂದರ್ಶನ ಫಿಕ್ಸ್ ಆಗಿಲ್ಲ. ಆ ತರಹದ ಅವ್ಯವಹಾರ ಇದ್ರೆ ಕ್ರಮ ತೆಗೆದುಕೊಳ್ಳುತ್ತೇವೆ. ಅಮಿತ್ ಶಾ ಜೊತೆ ಡಿಕೆಶಿ ವೇದಿಕೆ ಹಂಚಿಕೊಂಡ ವಿಚಾರವಾಗಿ ಕೇಳಲಾದ ಪ್ರಶ್ನೆಗೆ, ನನಗೆ ಕೃಷಿ ಇಲಾಖೆ ಹಾಗೂ ಮಂಡ್ಯ ಜಿಲ್ಲೆ ಬಗ್ಗೆ ಮಾತ್ರ ಕೇಳಿ, ಉಳಿದದ್ದನ್ನ ಮಾತನಾಡೋಕೆ ನಮ್ಮ ಪಾರ್ಟಿ ಇದೆ. ನಾನು ಇದಕ್ಕೆ ರಿಯಾಕ್ಟ್ ಮಾಡಲ್ಲ. ಬಿಜೆಪಿಯವರ ಮಾತು ಕೇಳಿ ತೀರ್ಮಾನ ತೆಗೆದುಕೊಳ್ಳುವ ದಡ್ಡರಿಲ್ಲ ಎಂದರು. ಬಿಜೆಪಿಯವರಿಗೆ ಒಂದು ಲೀಡರ್ಶಿಪ್ ಇಲ್ಲ. ಅವರು ಕನಸು ಕಾಣ್ತಿದ್ದಾರೆ. ಇಲ್ಲಿಂದ ಹೋಗಿ ಅವರ ಲೀಡರ್ಶಿಪ್ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಭದ್ರವಾಗಿದೆ. ಬಿಜೆಪಿ ಜೆಡಿಎಸ್ ಶಾಸಕರ ಸಂಖ್ಯೆ ಕಡಿಮೆಯಾಗ್ತಿದ್ದಾರೆ. ಜೆಡಿಎಸ್ ಬಿಜೆಪಿಯವರು ಬಂದರೆ ಸಂತೋಷ ಎಂದರು. ಸಿಎಂ ಸ್ಥಾನಕ್ಕಾಗಿ ಡಿಕೆಶಿ ಬಿಜೆಪಿ ಸೇರುವುದಾಗಿ ಬೆದರಿಕೆ ಹಾಕ್ತಿದ್ದಾರೆ ಎಂಬ ಮುನಿರತ್ನ ಹೇಳಿಕೆ ವಿಚಾರವಾಗಿ ಮುನಿರತ್ನ ಕೇಸ್ ಎದುರಿಸುತ್ತಿದ್ದಾರೆ. ಜೈಲಿನಿಂದ ಹೊರಗೆ ಬಂದಿದ್ದಾರೆ. ಅವರು ಡಿಕೆಶಿ ಸುರೇಶ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಅಷ್ಟೇ. ಡಿಕೆಶಿ ಅವರು ಪಕ್ಷದಲ್ಲಿ ಇರ್ತಾರೆ. ಪಕ್ಷ ಬಿಟ್ಟು ಹೋಗುವ ಅವಶ್ಯಕತೆ ಏನಿದೆ ಎಂದು ಪ್ರಶ್ನಿಸಿದರು. ಮಂಡ್ಯ ವಿವಿ ವಿಚಾರವಾಗಿ ಬಿಜೆಪಿ ಹೋರಾಟದ ಬಗ್ಗೆ ಮಾತನಾಡಿದ ಸಚಿವರು, ಅವರು ಓಪನ್ ಮಾಡಿದ್ರು, ಕನಿಷ್ಠ ಸಂಬಳ ಕೊಟ್ಟಿಲ್ಲ. ಓಪನ್ ಮಾಡಿ ಬಿಟ್ಟು ದೊಡ್ಡಸ್ತಿಕೆ ತೋರುವುದಲ್ಲ, ಉದ್ಧಾರ ಮಾಡಬೇಕು. ಕೆಲಸ ಮಾಡಿಲ್ಲ. ಅವರು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಉತ್ತರ ಹೇಳ್ತೇವೆ. ಕಾಂಗ್ರೆಸ್ ಪಕ್ಷದಲ್ಲಿ ಜೆಡಿಎಸ್ ಶಾಸಕರ ವಿಚಾರವಾಗಿ ಮಾತನಾಡಿ, ಬಂದ್ರೆ ಬೇಜಾರಿಲ್ಲ. ನನ್ನ ಸಂಪರ್ಕದಲ್ಲಿ ಯಾರೂ ಇಲ್ಲ. ಪಕ್ಷದ ಸಿದ್ಧಾಂತ ಒಪ್ಪಿ ಬರಲಿ. ಸಿಎಂ ಅಧ್ಯಕ್ಷರು ಹೇಳಿದ್ದಾರೆ. ಅವರು ಬಂದರೆ ಮಾತ್ರ ಕರೆದುಕೊಳ್ಳುತ್ತೇವೆ ಎಂದರು. ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕರೆ ವಿಚಾರವಾಗಿ, ಪ್ರಜಾಪ್ರಭುತ್ವದಲ್ಲಿ ಮಾಡಲಿ. ಕನ್ನಡ ಪರ ಸಂಘಟನೆ ಪ್ರತಿಭಟನೆಗೆ ನಮ್ಮ ವಿರೋಧ ಇಲ್ಲ ಎಂದರು. ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಗುತ್ತಿಗೆ ಪಡೆಯಲು ಕಮಿಷನ್ ಆರೋಪ ವಿಚಾರವಾಗಿ ಮಾತನಾಡಿ, ರಾಮಚಂದ್ರ ರಾಜಕಾರಣ ಮಾಡ್ತಾರೋ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾರೋ, ಎರಡು ಮಾಡೋಕೆ ಹೋಗಿ ಹೀಗಾಗಿದೆ. ಪಿಡಬ್ಲ್ಯೂಡಿ ಸೆಕ್ರೆಟರಿ ಕೈಯಲ್ಲಿ ತನಿಖೆ ಮಾಡಿಸೋಣ ಎಂದರು. ಅವರೇ ತೀರ್ಮಾನ ಅದನ್ನು ತಗೋಬೇಕು. ನನ್ನ ವ್ಯಾಪ್ತಿ ಕೃಷಿ ಇಲಾಖೆ ಬಗ್ಗೆ ಏನಾದರೂ ಅಕ್ರಾಸ್ ದ ಸ್ಟೇಟ್ ಕೇಳಿದ್ರೆ ಹೇಳ್ತೀನಿ. ಇಲ್ಲ ಅಂದ್ರೆ ಮಂಡ್ಯ ಜಿಲ್ಲೆ ಬಗ್ಗೆ ಪಕ್ಷದ ಇನ್ನೊಂದಿದ್ರೆ ಹೇಳ್ತೀನಿ. ಸರ್, ಬಿಜೆಪಿಯವರು ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರೆ ಅಂತ. ಬಿಜೆಪಿಯವ್ರ ಮಾತು ಕೇಳಿ ಇಲ್ಲಿ ಯಾರು ತೀರ್ಮಾನ ತಗೊಳ್ಳುವಂಥ ದಡ್ರೇನಿಲ್ಲ. ಸುರೇಶ, ಬಿಜೆಪಿಯವರಿಗೆ ಒಂದು ಲೀಡರ್ಶಿಪ್ ಇಲ್ಲ. ಅದಕ್ಕೇನಾದ್ರೂ ಕನಸು ಕಾಣ್ತಾ ಇರಬೇಕು. ನಾವೀಗ ಇಲ್ಲಿಂದ ಹೋಗಿ ಅವ್ರ ಲೀಡರ್ಶಿಪ್ ತಗೊಳ್ಳೋಂಥ ಅವಶ್ಯಕತೆ ಯಾರಿಗೂ ಇಲ್ಲ. ಕಾಂಗ್ರೆಸ್ ಭದ್ರವಾಗಿದೆ. 138 ಸೀಟ್ ಗೆದ್ದಿದ್ದೀವಿ. ಇವತ್ತಿನ ಪರಿಸ್ಥಿತಿನಲ್ಲಿ ಅವರೇನು 60, 20, 80 ಇದ್ದಾರೆ JDS BJP. ಇನ್ನೊಂದು 25 ಡೌನ್ ಆಗಬೇಕಾದ್ರೆ ಜಾಸ್ತಿ ಆಗೋ ವಾತಾವರಣ. ಆದರೆ ಸಂತೋಷ, ನಮಗೆ ಬೇಜಾರಿಲ್ಲ, ಖುಷಿ. ಹಂಗಲ್ಲ, ಇವತ್ತು ಸಿಬ್ಬಂದಿ ಶಿಕ್ಷಕರ ಒಂದು ಸಮಾವೇಶ ಮಾಡಿದಲ್ಲಿ ನಮ್ಮ ಶಿಕ್ಷಣ ಸಚಿವರು ಬಂದಿದ್ದಾರೆ. ಡಿಸಿಸಿ ಬ್ಯಾಂಕ್ ಬಹಳಷ್ಟು ಒಂದು ಅವ್ಯವಹಾರ ತೋರಿಸಿದ್ರೆ ಅವ್ರ ಮೇಲೆಲ್ಲ ಶಿಸ್ತಿನ ಕ್ರಮ ತಗೋಬೇಕು. ಒಂದು ಈ ಕಡೆ ಯಾರು ಮಾತಾಡೋಕ್ಕೆ ಏನು ಮಾಡೋಕ್ಕಾಗುತ್ತೆ? ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದ್ರೂ ಮಾತಾಡೋದು. ಎಕ್ಸಾಮು ಇಡೀ ಎಕ್ಸಾಮು ಆಗಿಲ್ಲ, ಅಷ್ಟೊಂದು ಎಕ್ಸಾಮ್ ಕೊಡೋಕ್ಕೆ. ಇನ್ನೂ ಎಕ್ಸಾಮ್ ಮಾಡಿದವರು ಇವರಿಗೆ ಎಲಿಜಿಬಲ್ ಲೀಸ್ಟೇ ಕೊಡ್ತಿಲ್ಲ. ಇನ್ನೂ ಇಂಟ್ರ್ಯೂ ಫಿಕ್ಸ್ ಆಗಿಲ್ಲ. ಎಕ್ಸಾಮ್ನ ಟ್ರಾನ್ಸ್ಪರೆನ್ಸಿ ಮಾಡಿದ್ದಾರೆ. ಎಕ್ಸಾಮ್ನಲ್ಲಿ ಏನಾದ್ರು ಕೊಟ್ಟರೆ ತನಕ ಖುಷಿ ಇರಬೇಕು. ಬೇಡ ಕ್ಯಾನ್ಸಲ್ ಮಾಡಿ, ನಾವು ಇನ್ನೂ ಬುಕ್ಕೇ ಮಾಡಿಲ್ಲ. ಅದೇ ಬೇಕಾಗ್ಬಿಟ್ಟು ಸರ್. ಮೊನ್ನೆ ಒಂದು ನಿಮಿಷ ಇರಿ ಸರ್, ನಾನು ಸಂಜೆ ಫೋನ್ ಮಾಡ್ತೀನಿ ಸರ್. ನಮ್ಮ ಪಕ್ಷದವ್ರಿಗೆ ಭಾಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊನ್ನೆ ಹೇಳಿದೆ, ನನಗೆ ಖುಷಿ ಇಲ್ಲ ಮಂಡ್ಯ ಇಷ್ಟು ಕೇಳಿ ಏನಾದ್ರು ಹೇಳ್ತೀವಿ. ಸೊ ಎಲ್ಲೆಲ್ಲಿ ಏನೇನು ನಡೀತೀವಿ ಅದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ಪಾರ್ಟಿ ಇದೆ, ಲೀಡರ್ಗಳಿದ್ದಾರೆ. ಅವ್ರು ಕೊಟ್ಟಿಲ್ಲ, ಮಕ್ಕಳಿಗೆ ಸಂಬಳ ಕೊಟ್ಟಿಲ್ಲ. ಅದನ್ನೆಲ್ಲನೂ ನೋಡೋಕ್ಕೆ ಹೇಳಿ 3 ವರ್ಷ ಓಪನ್ ಮಾಡಿಬಿಟ್ಟು ನಾನು ಒಂದು ದೊಡ್ಡಸ್ತಿಗೆ ಅಂತ ಓಪನ್ ಮಾಡೋದು ದೊಡ್ಡದಲ್ಲ, ಕಲ್ಲಾಕೋದು ದೊಡ್ಡದಲ್ಲ, ಕೆಲಸ ಆಗಬೇಕು. ಸೊ ಮಂಡ್ಯ ಯೂನಿವರ್ಸಿಟಿ ಇರಬೇಕಾ ಬೇಡವಾ ಅಂತ ಒಂದು ಸಬ್ ಕಮಿಟಿ ರಿಪೋರ್ಟ್ ಕ್ಯಾಬಿನೆಟ್ ಬಂದ ಮೇಲೆ ಚರ್ಚೆ ಮಾಡಿದೆ. ಆಮೇಲೆ ನಿಮ್ಗೆ ಉತ್ತರ ಹೇಳಿ. ಸರ್, PSSK ಕಾರ್ಖಾನೆಯಲ್ಲಿ ಕಾರ್ಮಿಕರಿಗೆ ಕೆಲಸದ ಸ್ವಲ್ಪ ಗಲಾಟೆ ಇದೆ. ಸೊ MLA ಅವರು 24 ಜನ ತೊಗೋಬೇಕು ಅಂತ ಮ್ಯಾನೇಜ್ಮೆಂಟ್ ಅವರು ತಗೊಳಕ್ಕಾಗಲ್ಲ ಅಂತ. ಸೊ ನಾನು ಮ್ಯಾನೇಜ್ಮೆಂಟ್ನವ್ರಿಗೆ MLA ಅವ್ರಿಗೆ ಮಾತಾಡಿ ಅದನ್ನು ಸೆಟ್ಲ್ ಮಾಡಿ.